ರಾತ್ರಿಯ ಒಳಗಡೆ ಕನ್ನಡ ನಾಮಫಲಕ ಹಾಕೋದಕ್ಕೆ ಡೆಡ್ ಲೈನ್. ಇವತ್ತು ರಾತ್ರಿಯ ಒಳಗಡೆ ಅಂಗಡಿಗಳಲ್ಲೂ ಬೋರ್ಡ್ ಹಾಕಿ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅಂಗಡಿ ನಾಮಫಲಕಗಳಲ್ಲಿ 60% ಕನ್ನಡ ಬಳಸಿ, ಕನ್ನಡ ಬೋರ್ಡ್ ಹಾಕದ ತಮಿಳಿಗರು, ತೆಲುಗಿನವರು, ಮಲಯಾಳಿಗಳು, ಹಿಂದಿವಾಲಗಳು ತೊಲಗಬೇಕು ಅಂತ ವಾಟಾಳ್ ನಾಗರಾಜ್ ಹೇಳಿದ್ದಾರೆ. ಸರ್, ಫೆಬ್ರವರಿ 28 ಮಧ್ಯರಾತ್ರಿ 12 ಗಂಟೆ ಒಳಗಾಗಿ ಎಲ್ಲ ಒಂದು ಅಂಗಡಿ ಮುಗ್ಗಟ್ಟುಗಳ ಮುಂಭಾಗದಲ್ಲಿರುವಂಥ ನಾಮಫಲಕಗಳಲ್ಲಿ 60% ಕನ್ನಡವನ್ನು ಹಾಕಬೇಕು ಅನ್ನೋಂಥ ಆದೇಶ ಈಗಾಗಲೇ ಆಗಿರುವಂಥದ್ದು. ತಾವು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದಿನಿಂದಲೂ ಹೋರಾಟವನ್ನು ಮಾಡ್ಕೊಂಬಂದಿದ್ರಿ. ಏನು ಹೇಳ್ತೀರಾ ಸರ್? ಸರ್ಕಾರ ಒಳ್ಳೆಯ ನಿರ್ಧಾರ, ಅದ್ರ ಬಗ್ಗೆ ಬೇರೆ ಪ್ರಶ್ನೆ ಏನಿಲ್ಲ. ನಾಮಫಲಕ ಒಂದೇ ಅಲ್ಲ, ಕನ್ನಡಿಗರ ಉದ್ಯೋಗದ ಬಗ್ಗೆನೂ ಸರ್ಕಾರ ಸ್ಪಷ್ಟವಾಗಿ ನಿಲ್ಲಬೇಕು. ಉದ್ಯೋಗದ ಬಗ್ಗೆ ಅವರಲ್ಲಿ ಪ್ರಾಮಾಣಿಕತೆ ನನಗೆ ಕಾಣ್ತಾ ಇಲ್ಲ. ಕರ್ನಾಟಕದಲ್ಲಿ ಇದ್ದವ್ರಿಗೆ ನಿಮಗೆ ನೀರು ಬೇಕು, ಊಟ ಬೇಕು, ಜಾಗ ಬೇಕು, ವ್ಯಾಪಾರ ಬೇಕು. ನಿಮಗೆ ಕನ್ನಡದ ಅಭಿಮಾನ ಇಲ್ಲ ಅಂತಂದರೆ ಕಾರಣ ಏನು? ಹೋಗಿ ನಿಮ್ಮ ಊರುಗಳಿಗೆ, ನಮ್ಮ ಜೊತೆಲಿ ಇರಬೇಕಾಗಿಲ್ಲ. ತಮಿಳ್ನಾಡಿನವ್ರು ತಮಿಳ್ನಾಡಿಗೆ ಹೋಗಲಿ, ಉತ್ತರಕ್ಕೆ ಹೋಗಲಿ, ಆಂಧ್ರಕ್ಕೆ ಹೋಗಲಿ. ಇಲ್ಲಿ ಕನ್ನಡ ಅಂದರೆ ಇಲ್ಲಿ ಇದಿಲ್ಲ, ನಿಮ್ಮ ಊರುಗಳಿಗೆ ನೀವು ಹೋಗ್ಬೋದು. ಆದರೆ ನಾಮಫಲಕ ಇದಕ್ಕೆ ನಾವು ಹೋರಾಟ ಮಾಡಿ, ಕಾಯ್ದೆ ಮಾಡಿ ನಿಮ್ಗೆ ಹೇಳ್ಬೇಕು ಅನ್ನೋದು ಇದೆಯಲ್ಲ, ಅಗೌರವ. ವ್ಯಾಪಾರ ಆಗಬೇಕು ನಿಮಗೆ, ಆದರೆ ಕನ್ನಡ ಬೇಡ, ಸಾಧ್ಯ ಇಲ್ಲ. ನೀವು ಕರ್ನಾಟಕದಲ್ಲಿ ಇರಬೇಕಾ? ಕನ್ನಡ ಹಾಕಿ. ವ್ಯಾಪಾರ ಬೇಕಾ? ಕನ್ನಡ ನಾಮಫಲಕ ಹಾಕಿ. ಭಾಳ ನಿಮಗೊಂದು ಗಂಭೀರವಾದ ಪರಿಸ್ಥಿತಿ. IT BT ಅವರಿಗೆ ಎಲ್ಲೂ ಇಲ್ಲದ ನೋವು ಬಂದ್ಬಿಟ್ಟಿದೆ. ಅವರು ಈ ಸಾಮಾಜಿಕ ಜಾಲತಾಣಗಳಲ್ಲಿ ಕನ್ನಡ ನಾಮಫಲಕ ಬಂದುಬಿಟ್ರೆ ಎಲ್ಲ ಊರು ಬಿಟ್ಟು ಹೊಟ್ಟೋಗ್ತಾರೆ, ಎಲ್ಲ ಹೊರಟೋಗ್ತಾರೆ. ಎಲ್ಲಿಗೋಗ್ತಾರೆ? ಜಮೀನು ಕೊಟ್ಟಿರೋರು ನಾವು, ನೀರು ಕೊಟ್ಟಿರೋರು ನಾವು, ಕರೆಂಟ್ ಕೊಟ್ಟಿರೋರು ನಾವು. ನಾಮಫಲಕ ಕನ್ನಡ ಬೇಡವೇನು? IT BT ಅವ್ರಿಗೆ ಎಚ್ಚರಿಕೆ ಕೊಡ್ತೀವಿ, ಕನ್ನಡ ನಾಮಫಲಕ ಹಾಕಬೇಕು. ನಿಮ್ಮದು ಸಂಪೂರ್ಣ ಆಗಬೇಕು. ಆಗಲಿಲ್ಲ ಅಂತಂದರೆ ನಾವೇ ಕಿತ್ತಾಕ್ತೀವಿ, ನಾವೇ ಬೀದಿಗೆ ಹಾಕ್ತೀವಿ, ನಾವೇ ಸುಟ್ಟಾಕ್ತೀವಿ. ಕನ್ನಡಿಗರಿಗೆ ಉದ್ಯೋಗ ಕೊಡ್ತೀರಾ? ಇಲ್ಲಿರಿ. ಸರ್ಕಾರನೂ ಕನ್ನಡಿಗರಿಗೆ ಉದ್ಯೋಗ ಕೊಡಲೇಬೇಕು. ಸರ್ಕಾರ ಕೊಡದೇ ಇದ್ದರೆ ಖಂಡಿತವಾಗಿ ಕನ್ನಡಿಗರಿಗೆ ಅತ್ಯಂತ ಅಗೌರವ, ನೋವು, ಮೋಸ ಆದಂಗೆ ಆಗುತ್ತೆ. ಎಚ್ಚರಿಕೆ ಕೊಡ್ತಾ ಇದ್ದೀನಿ.